ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಿ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ 3 ವರ್ಕ್ ಮಾಡಿದ್ದೀನಿ, ಸಿಂಪಲ್ ವರ್ಕು. ಅದು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫ್ರಂಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಪೀಸ್ಗೆ. ಇದು ಪಿಂಕ್ ಮೆರೂನ್ ಕಲರು ಬ್ಲೌಸ್ ಪೀಸ್. ಇದು ಗ್ರೀನ್ ಕಲರ್ ಅಂದರೆ ಬಾಟ್ಲು ಗ್ರೀನ್ ಕಲರಲ್ಲಿ ಸೀರೆ. ಅದಕ್ಕೆ ಅವರು ಸಿಂಪಲ್ ಡಿಸೈನ್ ಮಾಡಿಕೊಡಿ ಅಂತಂದರು. ಅದಕ್ಕೆ ಸಿಂಪಲ್ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ. ಇದು ನಾನು ಮೊದಲೇ ಫ್ರಂಟು ಮಾರ್ಕ್ ಮಾಡ್ಕೊಂಡಿದ್ದೆ. ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಒಂದು ಲೈನ್ ಹಾಕ್ಕೊಂಡು ಅದ್ರ ಮೇಲೆ 2ನೇ ನಂಬರಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೆ. ಒಂದು ಫಸ್ಟ್ ರೆಡಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ, ಆಮೇಲೆ ತಿರ್ಗಾ 2 ಸತಿ ಸ್ಟಿಚಿಂಗ್ ಮಾಡಿಸ್ಕೊಳ್ತೀನಿ. ಅದಾದಮೇಲೆ ನಾನು ಚಿಕ್ಕ ಲೀಫ್ ಹಾಕ್ಕೊಳ್ತೀನಿ. 0ಇಂದ 1 ಹೋಗಿ 0ಇಂದ 2 ಹೋಗಿ 2ಇಂದ 1ಗೆ ಚಿಕ್ಕ ಲೀಫು. ತುಂಬ ಚಿಕ್ಕದು, ತುಂಬ ಸಿಂಪಲ್ಲಾಗಿದೆ. ಇದು ಜಾಸ್ತಿ ಓವರ್ ಗ್ರ್ಯಾಂಡ್ ಏನು ಬೇಡ ಅಂತ ಹೇಳಿದರು. ಅದಕ್ಕೆ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಈಗ ಹೊಸದಾಗಿ ಕಲಿತಿರೋರು, ಸಿಂಪಲ್ ಡಿಸೈನ್ಗಳು ಮಾಡೋರು ಇದನ್ನು ಆರಾಮಾಗಿ ಮಾಡ್ಬೋದು. ಇದು ನೋಡಿ, ಚಿಕ್ಕ ಲೀಫು. ಆ ನೆಕ್ಕು ನಾವು ಯಾವ ಕಡೆ ಬರ್ಕೊಂಡಿದ್ದೀರೋ ಆ ಕಡೆಗೆ ಮಾಡ್ಕೊಳ್ಬೇಕು. ಇದು ಚಿಕ್ಕ ಲೀಫ್ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಸಿಂಪಲ್ಲಾಗಿದೆ. ಇದು ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಇದು ಹೊಸದಾಗಿ ಕಲಿತಿರೋರು ಮಾಡ್ಬೋದು. ಇದು ಅಂದರೆ ಅವ್ರದ್ದು ಇದು ಮದುವೆ ಸ್ಯಾರಿ. ಇದು ಆಲ್ಮೋಸ್ಟು ಬ್ಲೌಸಸ್ ಮಾಡಿಸ್ಕೊಂಡಿದ್ದಾರೆ ಅವರು. ಅಂದರೆ ವರ್ಕ್ ಮಾಡಿಸ್ಕೊಂಡಿಲ್ಲ ಅವರು. ವರ್ಕ್ಗೆ 4 ಬ್ಲೌಸನ್ನು ಕೊಟ್ಟಿದ್ದಾರೆ, ಸಿಂಪಲ್ ವರ್ಕಿಗೆ ಸಾಕು ಅಂತ. ಅಂದರೆ ಅವ್ರಿಗೆ ಗ್ರ್ಯಾಂಡಾಗಿ ಬೇಡ, ನನಗೆ ಸಿಂಪಲ್ ವರ್ಕೇ ಜಾಸ್ತಿ ಮದುವೆಗೆ ಅಂತ ಹೇಳಿದರು. ಇದು ಮದುವೆ ಹುಡುಗಿದಿದು. ಚಿಕ್ಕ ಲೀಫ್ ಹಾಕ್ತಾಯಿದ್ದೀನಿ ನೋಡಿ. ಚಿಕ್ಕ ಲೀಫು. ಇದು ಫ್ರಂಟು ಮೇಲ್ಗಡೆಯಿಂದ ಆಯ್ತು. ಇವಾಗ ನಾನು ಅದ್ರ ಪಕ್ಕದಲ್ಲೇ ಉದ್ದಕ್ಕೆ ಒಂದೊಂದು ಲೀಫ್ ಹಾಕ್ಕೊಳ್ತೀನಿ ನಾನು. ಇದು ತುಂಬ ಸಿಂಪಲ್ ಇದೆ ನೋಡೋಕ್ಕೆ. ಥ್ರೆಡ್ ಬೇರೆ ಕಟ್ಟಾಗ್ತಾಯಿತ್ತು, ಅವಾಗ ಕಟ್ಟಾಗ್ತಿತ್ತು ನೋಡಿ. ಆಯಿತು ಇವಾಗ ನೋಡಿ. ಚಿಕ್ಕ ಲೀಫು. 0ಇಂದ 2 ಹೋಗಿ 2ಇಂದ 0ಗೆ ಹೋಗೋದು ನೋಡಿ. ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಸಿಂಪಲ್ಲಾಗಿ. ಲೀಫ್ ಮೇಲೆ ಇನ್ನೊಂದು ಲೀಫು, ದೊಡ್ಡ ಲೀಫು. ಅಂದರೆ ಲೀಫ್ ಸೆಂಟ್ರಲ್ಲಿ ಒಂಚೂರು ಗ್ಯಾಪ್ ಬಿಟ್ಟಿರ್ತೀನಿ ನಾನು. ಆ ಗ್ಯಾಪಲ್ಲಿ ಸ್ವಲ್ಪ 1 ಇಂಚ್ 0ಇಂದ 1ಗೆ ಹೋಗಿ ಅಲ್ಲಿಂದ ಸ್ವಲ್ಪ ದೊಡ್ಡ ಲೀಫ್ ಬರುತ್ತೆ. ಇದು ಈ ಥರ ಲೀಫ್ ಬರ್ತಾಯಿದೆ, ಕಾಣಿಸ್ತಾಯಿದೆ ನೋಡಿ. ಸ್ಯಾರಿ ಕಲರ್ ನಾನು ಈ ಕಡೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಬ್ಲೌಸ್ ಪೀಸಲ್ಲೇ ಒಂಚೂರು ಏನಕ್ಕೂ ಸೀರೆ ಇದ್ರೂ ಕಟ್ ಮಾಡ್ಕೊಂಡು ಬಿಡ್ತೀನಿ ನಾನು. ಅಕಸ್ಮಾತ್ ಏನಾದ್ರು ಫಾಲು ಜಿಗ್ಜಾಗು ಬೇರೆಯವ್ರು ಕೊಟ್ಟಾಗ, ಫಾಲಿಗೆ ಬೇರೆಯವ್ರು ಕೊಟ್ಟಾಗ ನಾನು ಅವರಿಗೆ ಫೋಟೋ ಕಳಿಸಿ ಅಂದರೆ ಫೋಟೋದಲ್ಲಿ ಕಲರು ಬೇರೆ ಥರ ಕಾಣಿಸುತ್ತೆ ಅದು. ಅದಕ್ಕೆ ನಾನು ಅದನ್ನು ಒಂಚೂರು ಸ್ವಲ್ಪ ಯಾವುದೇ ಬ್ಲೌಸು ನಾನು ವರ್ಕ್ ಮಾಡಬೇಕಾದ್ರೂ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲೋ ಒಂಚೂರು ಕಲರ್ ಹಾಕ್ಕೊಂಡ್ಬಿಡ್ತೀನಿ ನಾನು. ಇವಾಗ ನೋಡಿ ಆಯಿತು. ಇವಾಗ ಗೋಲ್ಡ್ ಕಲರಲ್ಲಿ ಯು ಶೇಪ್ ಥರ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡದು ಚಿಕ್ಕದು ಲೀಫ್ ಬಂದಿತ್ತಲ್ವ ಇದು, ಅದಕ್ಕೆ ಅದನ್ನು ಯು ಶೇಪ್ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ಗೋಲ್ಡ್ ಕಲರಲ್ಲಿ. ಇದು ಬ್ಲೌಸ್ ಪೀಸ್ ಬಂದು ಮೆರೂನ್ ಕಲರಲ್ಲಿ ಬುಟ್ಟಾಸಿದೆ, ತುಂಬ ಬುಟ್ಟಾಸಿದೆ. ಇದು ಜಾಸ್ತಿ ಎತ್ತಿ ಏನು ಕಾಣಿಸ್ತಾ ಇಲ್ಲ. ಇದು ಪ್ಲೈನ್ ಇದ್ದರೆ ಚೆನ್ನಾಗಿ ಕಾಣಿಸಿರೋದು. ಇದು ಬುಟ್ಟಾಸಿದೆ. ಅದು ಕೇಳಿದೆ ಅವರಿಗೆ, ಸರಿ ಇದ್ರ ಮೇಲೇ ಹಾಕಿ ಅಂತಂದರು. ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಫುಲ್ಲು ಫಿನಿಶ್ ಆಯಿತು, ಇನ್ನೊಂದು ಸ್ವಲ್ಪ ಇದೆ ನೋಡಿ. ಈಗೆಲ್ಲ ಆಯ್ತು. ಈಗ ಇದಕ್ಕೇನು ನೋಡಿ, ಫ್ರಂಟ್ ಇದೇ ಬರ್ತದೆ, ಬ್ಯಾಕ್ ಈ ಥರ ಬರ್ತದೆ, ಸ್ಲೀವ್ ಥರ ಬರ್ತದೆ. ಇದು ಇನ್ನೊಂದು ನೆಕ್ ಡಿಸೈನ್. ಇದು ಅವ್ರದ್ದು ಡಿಸೈನ್. ಇದು ನಾನು ಮೊದಲೇ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ಕಲರ್ ಇದು ಪರ್ಪಲ್ ಅಲ್ಲ, ರಾಮ ಗ್ರೀನ್ ಕಲರು ಮೆರೂನ್ ಕಲರು ಬ್ಲೌಸ್ ಮಿಕ್ಸ್ ಆಗಿದೆ. ಇದು ಹಂಗೆ ಕಾಣಿಸುತ್ತೆ ಸ್ವಲ್ಪ. ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರಂಟ್. ನಾನು ಫ್ರಂಟ್ ಮಾರ್ಕ್ ಮಾಡಿಕೊಂಡು ಅವಲ್ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ ನಾನು. ಸ್ಟಿಚಿಂಗ್ ಹಾಕ್ಕೊಂಡು 2 ಸತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಇದು 2 ಇಂಚಿಗೆ ಅಂದ್ಕೊಂಡು ಮಾರ್ಕ್ ಮಾಡಿಕೊಂಡೆ. ಇದು ಯಾಕೋ ಗ್ಯಾಪ್ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಬ್ಯಾಕ್ ಮಾಡಿದ್ನಲ್ಲ, ಆಮೇಲೆ ನೋಡಿದೆ. ಆಮೇಲೆ ದೊಡ್ಡದು ಅಂದ್ಬಿಟ್ಟು ತಿರ್ಗಿ ಅಳಿಸ್ಕೊಂಡು ನೋಡಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕಲ್ ಶೇಪ್ ಥರ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಇದನ್ನು ಮಾಡಿಕೊಂಡು ಅಲ್ಲಿ ಕಲ್ ಶೇಪ್ ಥರ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ. ಇದು ಒಂದು ಅಂದಾಜು ಮೇಲೆ ಮಾರ್ಕ್ ಮಾಡ್ಕೊಳ್ಳೋದು. ಇದು ಅಂದರೆ ಹಂಗೇನೂ ಮಾಡ್ಬೋದು, ಆದರೆ ನಾನು ಒಂದು ಸ್ವಲ್ಪ ಮಾರ್ಕ್ ಮಾಡಿಕೊಂಡೇ ಮಾಡ್ತೀನಿ ನಾನು. ನೋಡಿ, ನಾನು 1 ನಂಬರ್ ಇಟ್ಕೊಂಡು ಫಸ್ಟು ಸ್ಟಿಚಿಂಗ್ ಹಾಕ್ಕೊಂಡು 1ನೇ ನಂಬರ್ ಇಟ್ಕೊಂಡು ಫಸ್ಟು ಒಂದು ಕಲ್ ಶೇಪ್ ಸ್ಟಿಚಿಂಗ್ ಹಾಕ್ಕೊಂಡ್ಬಿಡ್ತೀನಿ ನಾನು. ಅಂದರೆ ಫಸ್ಟು ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕಿರ್ತೀನಿ, ಅದಕ್ಕಿಂತ ಒಂದು 3 ದಾರ ಅಷ್ಟು ಹಿಂದಕ್ಕೆ ಅದು ಪಕ್ಕ ಹಾಕ್ಕೊಳ್ಳಲ್ಲ, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತೀನಿ ನಾನು. ಗ್ಯಾಪ್ ಮೇಲೆ ಹಾಕ್ತೀನಿ ನೋಡಿ. ಒಂದೊಂದು ಸ್ಟಿಚಿಂಗ್ ರೆಡಿ ಸ್ಟಿಚಿಂಗ್ ಥರ ಹಾಕ್ಕೊಂಡ್ಬಿಡ್ತೀನಿ ನಾನು. ರೆಡಿ ಸ್ಟಿಚಿಂಗ್ ಹಾಕ್ಕೊಂಡು ಆಮೇಲೆ 0ಇಂದ 2ಗೆ ಹೋಗಿ 2ಇಂದ 0ಗೆ ಹೋಗ್ತೀನಿ.
ಆ ಸೆಂಟ್ರಲ್ಲಿ ಸ್ವಲ್ಪ ಅಗಲ ಬರುತ್ತೆ, ಅದಾದಮೇಲೆ ಸ್ವಲ್ಪ ಸಣ್ಣ ಬರುತ್ತೆ. ಆ ಥರ 0ಇಂದ 2.5 ಹೋಗಿ 2.5ಇಂದ 0 ಬರುತ್ತೆ. ಇದು ಅದೂ ಅವ್ರದ್ದೇ ಮದುವೆ ಸ್ಯಾರಿ ಇದು ಸ್ಯಾರಿ ಬಂದು ರಾಮ ಗ್ರೀನ್ ಕಲರ್ ಸ್ಯಾರಿ ಇದು. ಅಂದರೆ ಸೆರಗು ಇದೇ ಥರ ಕೊಟ್ಟಿದ್ದಾನೆ ಮತ್ತು ಬ್ಲೌಸ್ ಪೀಸೂ ಇದೇ ಥರ ಕೊಟ್ಟಿದ್ದಾನೆ. ಇದು ನೋಡಿ ಈಗ ಆಯ್ತು ಇದು. ಮತ್ತು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದನ್ನು. ಲೀಫು ಥರ ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ದೊಡ್ಡ ಲೀಫ್ ಬರುತ್ತೆ ಇದು, ಸಣ್ಣ ಲೀಫ್ ಅಲ್ಲ ಇದು, ದೊಡ್ಡದಾಗೆ ಬರುತ್ತೆ ಇದು. ಮಾರ್ಕ್ ಮಾಡ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಒಂದು ಕರೆಕ್ಟಾಗಿ ಬಂದು ಒಂದು ಕರೆಕ್ಟಾಗಿ ಬರಲ್ಲ. ಅದಕ್ಕೆ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಎಲ್ಲನೂ ಸ್ವಲ್ಪ ಕರೆಕ್ಟಾಗಿ ಬರುತ್ತೆ. ಈಗ ನಾನು ಸ್ಯಾರಿ ಕಲರು ಥ್ರೆಡ್ ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ. ರಾಮ ಗ್ರೀನ್ ಕಲರು ಮತ್ತು ಇದು ಲೈಟ್ ಗೋಲ್ಡ್ ಕಲರ್ ಇದು. ಅಂದರೆ ಅಲ್ಲಲ್ಲಿ ಒಂದು ಬುಟ್ಟಾಸಿದೆ. ಇದು ಬಾರ್ಡ್ರ್ ಸೀರೆನೂ ಅಲ್ಲ, ಇದು ಬಾರ್ಡಿಲ್ಲ ಸೀರೆಗೆ, ಇದಕ್ಕೆ ಎಲ್ಲ ಒಂದೇ ಕಲರು. ಅಲ್ಲಲ್ಲಿ ಒಂದೊಂದು ಗೋಲ್ಡ್ ಕಲರು ಹೂವು ಥರ ಇದೆ ಅಷ್ಟೇ. ಇದು ನೋಡಿ ನಾನು 0ಇಂದ 2 ಹೋಗಿ 2ಇಂದ 0 ಹೋಗಿ ಕವರ್ ಮಾಡ್ಕೊತೀನಿ. ಈ ಥರ ಮಾಡಿ ಆಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ, ರೆಡಿ ಸ್ಟಿಚಿಂಗ್ ಥರ ಹಾಕ್ಕೊಳ್ತೀನಿ. ಈ ಥರ ಮಾಡ್ಕೊತೀನಿ. ಇದು ಲೀವ್ ದೊಡ್ಡದಾಗಿರೋದ್ರಿಂದ ದೊಡ್ಡದು ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, 0ಇಂದ 2 ಹೋಗಿ 2ಇಂದ 0 ಹೋಗಿ ತಿರ್ಗಿ ಆ ಕಡೆಗೆ 0ಗೆ ಹೋಗಿ ಆ ಥರ ಮಾಡ್ತಾಯಿದ್ದೆ. ಮತ್ತು ಸೆಂಟ್ರಲ್ಲಿ ಗ್ಯಾಪ್ ಇತ್ತಲ್ಲ ಅಂದ್ಬಿಟ್ಟು ಏನು ಮಾಡಿಬಿಟ್ಟು ಒಂದೊಂದು ಡಾಟ್ ಅದೇ ಥ್ರೆಡಲ್ಲೇ ಡಾಟ್ ಇಟ್ಕೊಳ್ತಾ ಇದ್ದೆ ನಾನು. ನೋಡಿ ಈ ಥರ ಇದೆ ಇದು. ಈ ಕಡೆ ಒಂದು ಲೀಫ್ ಬರುತ್ತೆ ಮತ್ತು ಈ ಕಡೆ ಒಂದು ಲೀಫ್ ಬರುತ್ತೆ. ಸೆಂಟ್ರಲ್ಲಿ ಒಂದು ಗೋಲ್ಡನ್ ಕಲರ್ ಡಾಟ್ ಬರುತ್ತೆ. ಇದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು ಇದು. ಸೆಂಟ್ರಲ್ಲಿ ಒಂದು ಪಕ್ಕದಲ್ಲಿ ಆಮೇಲೆ ಒಂದು ಡಾಟ್ ಇಟ್ಕೊಳ್ತೀನಿ. ಆಮೇಲೆ 0ಇಂದ 2ಗೆ ಹೋಗಿ 2ಇಂದ 0ಗೆ ಹೋಗುತ್ತೆ. ಈ ಥರ ಲೀಫ್ ಮಾಡ್ತಾ ಇರ್ತೀನಿ ನಾನು ಇವಾಗಿದ್ದು. ಲೀಫ್ ನಾವು ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಲೀಫ್ ಡಿಸೈನ್ಸ್ಗಳು ತುಂಬ ಹೇಳ್ಕೊಡ್ತಾಯಿದ್ರು. ಅದರಲ್ಲೂ ಇದು ಒಂದು ಡಿಸೈನ್. ಇದು ಒಂದು 7-8 ಲೀಫ್ ಹೇಳ್ಕೊಟ್ಟಿದ್ದಾರೆ ನಮಗೆ. ಅಂದರೆ ಆನ್ಲೈನ್ ಕ್ಲಾಸಲ್ಲಿ ಮಾಡ್ತಾಯಿದ್ದು. ಅಲ್ಲಿ ಚಿಕ್ಕ ಚಿಕ್ಕ ಲೀಫ್ ಒಂದು, ಆಮೇಲೆ ಈ ಥರದ್ದೊಂದು, ಆಮೇಲೆ ಒಂದು 7-8 ಥರ ಹೇಳ್ಕೊಟ್ಟಿದ್ದಾರೆ. ಅದು ವರ್ಕ್ ಮಿಷಿನ್ ವರ್ಕ್ ಮಾಡಬೇಕಾದ್ರೆ ನಿಮಗೆ ಯೂಸ್ ಆಗುತ್ತೆ. ಇದೇ ಜಾಸ್ತಿ ರನ್ನಿಂಗಲ್ಲಿರೋದು ಲೀಫುಗಳು ಸ್ವಲ್ಪ ಅಂತ ತೋರಿಸಿದ್ರು ಆವಾಗ ಕಲ್ತಿದ್ದೆ. ಅದು ಇವಾಗ ಅಂದರೆ ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಇದು ಫುಲ್ಲು ಒಂದೇ ಥರ ಲೀಫ್ ಬರುತ್ತೆ. ಇದು ನಾನು ನೋಡಿ 0ಇಂದ 2.5 ಹೋಗಿ 2ಇಂದ 0ಗೆ ಬರ್ತೀನಿ ನಾನಿದು. ಈ ಕಡೆ ಒಂದು ಎಲೆ ಬರುತ್ತೆ, ಆ ಕಡೆಗೆ ಒಂದು ಎಲೆ ಬರುತ್ತೆ, ಆ ಥರ ಬರುತ್ತೆ. ಇದು ಮಾಡ್ಬೋದು, ಯಾರು ಬೇಕಾದರೂ ಹೊಸ್ದಾಗಿ ಕಲಿತಿರೋರು ಮಾಡ್ಬೋದು. ಇದು ಅಂದರೆ ಕಲ್ತಿರೋರು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ನಾವಿನ್ನೂ ಕಲಿತಿರೋದ್ರಿಂದ ಎಷ್ಟೇ ಕಲಿತ್ರೂ ಸಾಲಲ್ಲ ನಮಗೆ. ಇದು ಇಷ್ಟು ಕಲ್ತಿದ್ರು ಇನ್ನೂ ಕಲಿಬೇಕು ಅನಿಸುತ್ತೆ. ನೋಡಿ ಈ ಥರ ಬರ್ತಾಯಿದೆ ಇವಾಗಿದ್ದು. ಇನ್ನೊಂದು ಲೀಫ್ ಇದೆ, ಆಯಿತು ಮುಗೀತಿದೆ ನಾನು. ಅಂದರೆ ಅಲ್ಲಿ ಒಂದೊಂದು ಡಾಟ್ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಏನು ನನ್ನದೇ ಓನ್ ಐಡಿಯಾ. ಇದೇನು ಮಾರ್ಕಿಂಗ್ ಮಾಡ್ಕೊಳ್ಳಿಲ್ಲ ಮತ್ತು ಟ್ರೇಸಿಂಗ್ ಮಾಡ್ಕೊಳ್ಳಿಲ್ಲ, ಏನಿಲ್ಲ. ಇದು ಬರ್ಕೊಂಡಿಲ್ಲ, ಏನಿಲ್ಲ. ನಾನೇನೋ ವರ್ಕ್ ಮಾಡಬೇಕಾದ್ರೆ ಐಡಿಯಾ ಮಾಡಿ ಅವಾಗವಾಗ ಅಂದರೆ ನಾನು ಮಾಡೋವಾಗ ಇದು ನಾನೇನು ಬೇರೆಯವ್ರದ್ದು ಇನ್ನು ನೋಡೋಕ್ಕೆ ಹೋಗಲ್ಲ ಜಾಸ್ತಿ. ಯಾವ ಥರ ಡಿಸೈನ್ ಮಾಡಬೇಕು ಅಂತೇನಿಲ್ಲ. ನೋಡಿ ಇದು ಸೆಂಟ್ರಲ್ಲಿ ಗ್ಯಾಪ್ ಇತ್ತು ಸ್ಟಾರ್ಟಿಂಗ್ ಸ್ಟಿಚಿಂಗ್ ಸೆಂಟ್ರಲ್ಲಿ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಒಂದೊಂದು 3 ಲೀಫ್ ಚಿಕ್ಕ ಚಿಕ್ಕ ಎಲೆಗಳು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ನೋಡಿ ಈ ಥರ ಇದೆ, ಚಿಕ್ಕ ಚಿಕ್ಕ ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಆಮೇಲೆ ಏನು ಮಾಡ್ತೀನಿ, ನಾವು ಗೋಲ್ಡನ್ ಕಲರು ಫಸ್ಟು ರೆಡಿ ಸ್ಟಿಚಿಂಗ್ ಹಾಕ್ಕೊಂಡಿದ್ನಲ್ಲ ನಾನು, ಅದನ್ನು ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇತ್ತು. ಅದಕ್ಕೇನು ಮಾಡಿದೆ, ಸೀರೆ ಕಲರಲ್ಲಿ ಹಿಂಗೆ ದಾರ ಹಾಕಿದ್ದೀನಿ ನಾನು ಅಂದ್ಬಿಟ್ಟು 1 ನಂಬರ್ ಇಟ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಥರ ಕವರ್ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ 1 ಲೈನ್ ಬಾಲ್ ಚೈನ್ ಹಾಕಿದ್ದೀನಿ ನಾನು. ಯಾಕೆ ಆ ಥ್ರೆಡ್ಡು ತುಂಬ ಕಟ್ಟಾಗ್ತಾಯಿತ್ತು. ಇದು ಒಂದು ಬಾಲ್ ಚೈನ್ ಹಾಕಿದ್ದೀನಿ ನಾನು. ಗೋಲ್ಡನ್ನು ಮತ್ತು ರಾಮ ಗ್ರೀನ್ ಕಲರ್ ಪಕ್ಕದಲ್ಲಿ ಬಾಲ್ ಚೈನ್ ಹಾಕಿದ್ದೀನಿ ನಾನು. ಇನ್ನೇನು ಹಾಕಿಲ್ಲ ಇದಕ್ಕೆ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಹೊಲ್ದಾದ್ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇದೆಲ್ಲ ಮದುವೆ ಅವ್ರದ್ದೇ. ಇದನ್ನು ಇನ್ನೂ ಒಂದಿದೆ ಬ್ಲೌಸ್ ವರ್ಕು, ಅದು ನಾಳೆ ಮಾಡಿ ಅದನ್ನು ತೋರಿಸ್ತೀನಿ ನಾನು. ಈಗ ಅದೆಲ್ಲ ಆಯ್ತು. ಅದಕ್ಕೆ ಈಗ ಗೋಲ್ಡನ್ ಕಲರಲ್ಲಿ ಥ್ರೆಡ್ ಚೇಂಜ್ ಮಾಡ್ತಾಯಿದ್ದೀನಿ. ಮತ್ತು ಬಾಲ್ ಚೈನ್ ಹಾಕಬೇಕಲ್ವಾ, ಅದಕ್ಕೆ ಥ್ರೆಡ್ ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ.
ಥ್ರೆಡ್ಡೆಲ್ಲ ಇತ್ತು, ಅದಕ್ಕೆ ಥ್ರೆಡ್ಡೆಲ್ಲ ರಿಮೂವ್ ಮಾಡ್ತಾಯಿದ್ದೆ ನಾನು. ನೋಡಿ ಬಾಲ್ ಚೈನ್ ಹಾಕ್ತೀನಿ ಇವಾಗ. 1.5 ನಂಬರ್ಲಿ ಇಟ್ಕೊಂಡು ಸ್ಟಿಚಿಂಗ್ ಬಾಲ್ ಚೈನ್ನ ಹಾಕ್ಕೊಳ್ತಾಯಿದ್ದೀನಿ ನಾನು ಇವಾಗ. ನಿಧಾನಕ್ಕೆ ಎಳ್ಕೊಂಡು ಹಾಕ್ಕೊಳ್ಬೇಕು. ಟೈಟಾಗಿ ಎಳ್ಕೊಂಡ್ರೆ ಬಾಲ್ ಚೈನ್ ಕಟ್ಟಾಗ್ಬಿಡುತ್ತೆ. ಆಮೇಲೆ ನೀಡ್ಲು ಅದ್ರ ಮೇಲೆ ಬಿದ್ದರೆ ನೀಡ್ಲು ಕಟ್ಟಾಗಲ್ಲ, ಅದು ಬಾಲ್ ಚೈನೇ ಕಟ್ಟಾಗ್ಬಿಡುತ್ತೆ. ಅದು ಹೊಲಿತಾ ಇದ್ದು ಸ್ವಲ್ಪ ಅದು ಅದೇ ಶೇಪ್ ಅಂದ್ಕೊಂಡು ಹಂಗೆ ಮಾಡೋಕ್ಕೆ ಹೋಗ್ಬಿಟ್ಟೆ, ಅದು ಸ್ವಲ್ಪ ಡೌನ್ ಹೊಲ್ಟೋಯ್ತು. ಅದಕ್ಕೆ ಒಂದು ಸ್ವಲ್ಪ ಅದನ್ನು ಕಟ್ ಮಾಡಿಬಿಟ್ಟು ಮಾಡೋಣ ಅಂತಿದ್ದೆ. ಇದೇ ನಾವು ಫುಲ್ಲು ಮಂದವಾಗೇನು ಹಾಕ್ಕೊಳ್ಳೋಲ್ವಲ್ಲ, ಸ್ವಲ್ಪ ಲೈಟಾಗಿ ಎಳ್ಕೊಂಡು ಮಾಡ್ಕೊಳ್ತೀರಲ್ವ, ಅದನ್ನು ಕಟ್ ಮಾಡಿದ್ರೂ ಏನು ಅಷ್ಟು ವ್ಯತ್ಯಾಸ ಏನು ಕಾಣಲ್ಲ. ಇದು ನೋಡಿ, ಇದೆಲ್ಲ ಆಯ್ತು ಇದು. ಈಗ ಸೆಂಟಲ್ಲಿ ಒಂದೊಂದು ಡಾಟ್ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ತೀನಿ ಇವಾಗ. ಈ ಥರ ಫುಲ್ಲು ಫಿನಿಶ್ ಆಗುತ್ತೆ ಇವಾಗ ಇದು. ಒಂದು 6 ಲೀಫ್ ಬಂದಿದೆ ಇದಕ್ಕೆ. 6 ಲೀಫ್ಗೆ ಒಂದೊಂದು ಅದೇ ಕಲರ್ ಇಟ್ಕೊಳ್ಳೋಣ ಅಂದರೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ಗೋಲ್ಡನ್ ಕಲರ್ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಫಿನಿಶ್ ಆಯ್ತು, ಇನ್ನೊಂದು ಸ್ವಲ್ಪ ಇದೆ ಇವಾಗಿದ್ದು. ನನಗೆ ಆ ಕಡೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ, ಅದಕ್ಕೆ ನಾನು ಈ ಥರ ಇಟ್ಕೊಂಡು ನೋಡಿದೆ ನೋಡಿ. ಇವಾಗ ಒಂಥರ ಹಾರ್ಟ್ ಶೇಪಲ್ಲಿ ಬಂದು ಒಂದು ಡಾಟ್ ಇದ್ದಂಗಿದೆ ಇದಕ್ಕೆ ನೋಡಿ. ಈಗ ಫುಲ್ಲು ಫಿನಿಶಿಂಗ್ ಆಯಿತು ನೋಡಿ. ಥ್ರೆಡ್ ಇತ್ತು, ಥ್ರೆಡ್ಡೆಲ್ಲ ಕಟ್ ಮಾಡ್ತಾಯಿದ್ದೀನಿ ಇವಾಗ ನಾನು ನೋಡಿ. ಒಂದು ಸ್ವಲ್ಪ ಥ್ರೆಡ್ಡು ಜಾಸ್ತಿನೇ ಇತ್ತು, ಅದನ್ನೆಲ್ಲ ತೆಗಿತಾ ಇದ್ದೆ ನಾನು. ಎಲ್ಲ ಕ್ಲಿಯರ್ ಆಯಿತು. ಈಗ ತೋರಿಸ್ತೀನಿ ನೋಡಿ. ಈ ಥರ ಬಂದಿದೆ ಇದು. ಫ್ರಂಟ್ ಈ ಥರ ಬಂದಿದೆ, ಮತ್ತು ಬ್ಯಾಕ್ ಈ ಥರ ಬಂದಿದೆ, ಮತ್ತು ಸ್ಲೀವಿಗೆ ಒಂದು ಬುಟ್ಟಾಸ್ ಬಂದಿದೆ, ಮತ್ತು ಇನ್ನೂ ಒಂದು ವರ್ಕ್ ಮಾಡಿದ್ದೆ, ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದು ಡಿಸೈನ್ ನೋಡಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.